ನಮಸ್ಕಾರ ಬಂಧುಗಳೇ, ತಂದೆ ತಾಯಿಯನ್ನು ವಯಸ್ಸಾದ ಮೇಲೆ ಇವ್ರನ್ನ ನಮ್ಮನ್ನು ಜೋಪಾನ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ರೋಡ್ನೇ ಬಿಟ್ಟು ಹೋಗ್ತಾರಲ್ಲ ಅಂಥ ಮಕ್ಕಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗಳು ನೀವು ಸಣ್ಣವ್ರು ಇರ್ಬೇಕಾರೆ ನೀವು ಎಷ್ಟು ಕಷ್ಟ ಕೊಟ್ಟಿರ್ತೀರಿ ಅವರಿಗೆ. ತಂದೆ ತಾಯಿಗಳಿಗೆ ತಾಯಿ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಹೊಟ್ಟೆ ಹಾಕ್ಕೊಂತಾಳೆ. ನನ್ನ ಮಕ್ಕಳು ಅಂತ ತಪ್ಪು ಮಾಡೋದಿಲ್ಲ, ನಮ್ಮ ಮಕ್ಕಳು ಭಾಳ ಒಳ್ಳೆಯವರು ಅಂಥೇಳಿ. ಸಣ್ಣವ್ರು ಇರ್ಬೇಕಾರೆ ತಂದೆ ಹೆಗಲಬೇಕು, ತಾಯಿ ಮಡಿಲಬೇಕು. ನೀವು ದೊಡ್ಡವರಾದಮೇಲೆ ಅದನ್ನೆಲ್ಲ ಮರೆತು ಬಿಡ್ತೀರಿ. ನಿಮಗೂ ವಯಸ್ಸಾದಮೇಲೆ ನಿಮ್ಮ ಮಕ್ಕಳು ನಿಮಗೂ ಹಿಂಗೆ ಮಾಡಿದರೆ ಏನು ಮಾಡ್ತೀರಿ? ತಂದೆ ತಾಯಿಗಳು ಯಾವತ್ತಿಗೂ ಸಿಗೋದಿಲ್ಲ. ನಿಮ್ಗೆ ಜಗತ್ತಿನ ಎಲ್ಲ ಸಿಗ್ತತಿ. ಮನಸ್ಸು ಮಾಡಿದ್ರೆ ಬೇರೆ ಹೆಂಡ್ತಿನೂ ಸಿಗ್ತಾ, ಮನಸ್ಸು ಮಾಡಿದ್ರೆ ಮಕ್ಕಳು ಸಿಗ್ತಾರೆ. ಆದ್ರೆ ತಂದೆ ತಾಯಿ ಮಾತ್ರ ಯಾವತ್ತಿಗೂ ಸಿಗೋದಿಲ್ಲ. ಬಂಧುಗಳೇ, ತಂದೆ ತಾಯಿಗಳ ದೇವರು ಅಂಥೇಳಿ ಅವ್ರನ್ನ ಗುಡಿ ಕಟ್ಟಿ ಪೂಜೆ ಮಾಡಿದರೂ ತಪ್ಪೇನಿಲ್ಲ. ಇವರು ನಮ್ಮ ತಾಯಿ ಬಂಧುಗಳೇ, ನನ್ನ ದೇವರಿದು. ಈ ದೇವ್ರನ್ನ ಎಷ್ಟು ಪೂಜಿಸಿದ್ರೂ ಕಡಿಮೆನ. ಈ ತಾಯಿ ಋಣ ನನಗೆ ತೀರ್ಸೋಕ್ಕಾಗಲ್ಲ ಬಂಧುಗಳೇ. ಇಂಥ ತಂದೆ ತಾಯಿನ ನೀವು ಅವರು ವಯಸ್ಸಾದ ಮೇಲೆ ಅವರು ಜೋಪಾನ ಮಾಡೋಕ್ಕಾಗಲ್ಲ ಅಂಥೇಳಿ ರೋಡ್ನೇ ಬಿಟ್ಟು ಹೋಗ್ತಿರಲ್ಲ, ಇದು ಧರ್ಮನ? ದಯವಿಟ್ಟು ಅಂಥ ಪಾಪದ ಕೆಲಸ ಮಾಡಬೇಡ್ರಿ ಬಂಧುಗಳೇ. ಈ ಜನ್ಮದಲ್ಲಿ ತಂದೆ ತಾಯಿಗಳನ್ನು ನಾವು ಕಂಡೀವಿ, ಮುಂದಿನ ಜನ್ಮದಾಗ ಕಾಣ್ತೀವೋ ಇಲ್ಲೋ. ಈ ಜನ್ಮದಾಗ ನಾವು ತಂದೆ ತಾಯಿಗಳಿಗೆ ಕಣ್ಣಾಗ ನೀರು ಹಾಕ್ಸಿದ್ರೆ ನಮ್ಗೆ ಒಳ್ಳೆಯದಾಗೋದಿಲ್ಲ ಬಂಧುಗಳೇ. ಈ ತಾಯಿ ನನ್ನ ದೇವರು. ನಮಸ್ಕಾರ ಬಂಧುಗಳೇ.